ಟಿವಿ ನೋಡ್ಕೊಂಡು ಇಷ್ಟೊತ್ತವರೆಗೂ ಕೂರಿಸ್ಬಿಟ್ಟೆ. ನೋಡು, ಕಾಲೋನಿ ಹುಡುಗರು ಯಾರೂ ಇಲ್ಲ, ಎಲ್ಲರೂ ಹೊಟ್ಟೋಗಿದ್ದಾರೆ. ಪರವಾಗಿಲ್ಲ ಬಿಡಕ್ಕ, ನಾವು ದಿನ ಹೋಗೋ ದಾರಿ ತಾನೇ ಇದು. ಅಕ್ಕ, ಕುಮಾರ್ ಅವ್ರ ಮನೇಲಿ ಟಿವಿ ತರ್ತಾ ಇದ್ದಾರಂತೆ, ನಾವಿನ್ಮೇಲೆ ಅಲ್ಲೇ ನೋಡ್ಬೋದು. ಸಾಯಂಕಾಲ ಮೈದಾನದ ಹತ್ರ ಬಂದು ಬ್ಯಾಗ್ ತಗೊಂಡು ಹೋಗ್ತೀನಂದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬ್ಯಾಗ್ ಕೊಡೋಷ್ಟು ಧೈರ್ಯ ಬಂತನೋ? ಈ ವಯಸ್ಸಿಗೆ ಬಂಗಾರದ ಮನುಷ್ಯ ಆಗ್ಬಿಟ್ಟಿದ್ಯಾನೋ? ಇವನ್ಗಿರೋ ಅಷ್ಟು ಬುದ್ಧಿ ನಮ್ಗಿಲ್ಲ ಅಂತ ಬೂಟ್ ಕಾಲಲ್ಲಿ ಜಾಡ್ಸೋದ್ಬಿಟ್ಟ ಇನ್ಸ್ಪೆಕ್ಟ್ರು. ಏನ ಹೋಗಿ ಹೇಳ್ಬಿಡ್ತೀಯಾ? ಲೇ, ತಮ್ಮನ್ ಮೇಲೆ ಕೈ ಮಾಡಿದ್ರೆ ಅಕ್ಕಂಗ್ ಕೋಪ ಬರುತ್ತೆ. ಅವತ್ ಕಬಡ್ಡಿ ಆಟ ನೋಡಿದ್ವಲ್ಲ, ಇವತ್ತು ಕಬಡ್ಡಿ ಅಂದ್ರೆ ಏನು ಅಂತ ತೋರ್ಸೋಣ. ಕಟ್ಟಾಕ್ರೋಳ್ನ. ಯಾಕ್ರೋ ನನ್ನ ಕಟ್ಟಾಕಿದೀರಾ? ಬಿಡ್ರೋ ನನ್ನ ತಮ್ಮನ್ನ. ಮಂಜ ಬೇಡ ಮಂಜ, ಓಡೋಗ್ಬಿಡು ಮಂಜ. ಮಂಜ ಇವರೆಲ್ಲ ಸರಿ ಇಲ್ಲ ಮಂಜ, ಕೆಟ್ಟವರು, ಓಡೋಗ್ಬಿಡು. ಅವರೆಲ್ಲ ಸರಿ ಇಲ್ಲ. ಅಕ್ಕ ತಮ್ಮ ದೊಡ್ಡ ಪಂಡ್ರ ಅವಳು ನೋಡ್ರು ಹೆಂಗ್ ಪದ್ದು ಬಿಡ್ತಾವಳೆ. ಬಿಟ್ಬಿಡ್ರು, ಏನು ಗೊತ್ತಿಲ್ಲ ಕಣ್ರು. ಬೇಡ ಕಣ್ರು, ಸುಮ್ಮ ಬೇಡ ಕಣೋ, ನನ್ನ ತಮ್ಮಂಗೇನು ಮಾಡ್ಬೇಡ್ರು. ಸುಮ್ಮ ಬೇಡ ಕಣೋ, ನನ್ನ ಜೊತೆ ಆಡ್ರು, ನನ್ನ ತಮ್ಮಂಗೇನು ಮಾಡ್ಬೇಡಿ. ನೆನಪಾಯ್ತಾ? ಪ್ರತಿಯೊಬ್ಬನು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಒಬ್ಬ ಅಂದ್ಕೋತಾನೆ, ಆದ್ರೆ ನನಗೆ ಇಡೀ ಜಗತ್ತೇ ನನ್ನ ತಮ್ಮ ಆಗಿದ್ದ. ದೇಹ ನಂದಾದ್ರೂ ನನ್ನ ಪ್ರಾಣ ಅವನಾಗಿದ್ದ. ಅವನಿಗೆ ನೋವಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು, ಅವನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರ್ತಿತ್ತು. ಪ್ರಾಣಕ್ಕೆ ಪ್ರಾಣ ಆಗಿದ್ದ ಅಂತ ನನ್ನ ತಮ್ಮನ್ನ ಸಾವಿಗೂ ನೋವಾಗೋ ತರ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲೋ. ಇವತ್ತಿಗೂ ನನ್ನಲ್ಲಿ ಉಳಿದಿರೋದು ಅವನ ಪ್ರೀತಿ, ಅವನನ್ನ ಕೂಗ್ತಿದ್ದ ರೀತಿ ಮಾತ್ರ. ವೀರ, ನೀನ್ ನನ್ನ ತಮ್ಮನ್ಗೇನು ಮಾಡ್ಬೇಡ. ನಡೆದಿದ್ದೆಲ್ಲ ನೋಡ್ತೋಯ್ತು, ನನ್ನ ತಪ್ಪು ಒಪ್ಕೋತಾ ಇದ್ದೀನಿ. ನನ್ನ ತಮ್ಮನ್ನೇನು ಮಾಡ್ಬೇಡ. ಐ ಬೆಗ್ ಯು ಪ್ಲೀಸ್. ದೇವ್ರೇ ಬಂದ್ರು ಇವನ್ ಸಾವು ತಪ್ಸಕ್ಕಾಗಲ್ಲ. ಬೇಡ, ಶೂಟ್ ಮಾಡ್ಬೇಡ, ಶೂಟ್ ಮಾಡ್ಬೇಡ. Hey! Remove the glass! ಚುಂಚನ ಕಟ್ಟೆ ಮಾತಾಡ್ತಿರೋದು.
ನಕ್ಷತ್ರ ಬಂತು ಇಡು ಫೋನ್. 1000 ಕೋಟಿ ವಿಷಯ ಏನಾಯ್ತು? ಇಡು ಫೋನ್ now. Hello. I want to meet you. You proved ನನ್ನ ಲೈಫಲ್ಲಿ ಎಂತೆಂಥ ಹೆಮ್ಮೆಗಳನ್ನೋ ನಾನು ನೋಡಿದ್ದೀನಿ. ಯು ಆರ್ ಡಿಫ್ರೆಂಟ್ ಅಂತ ತೋರಿಸ್ಬಿಟ್ಟೆ. ಅದಕ್ಕೆ ಐ ಕಾಂಟ್ ಫೇಸ್ ಯು ಎನಿಮೋರ್. ಒಂದು ಕಾಡಲ್ಲಿ 2 ಸಿಂಹ ಇರಬಾರ್ದು. ಸಿಂಹಕ್ಕಿಂತ ಸಿಂಹಿಣಿಗೆ ಶಕ್ತಿ ಜಾಸ್ತಿ ಅಂತ ನೀನ್ ನಿರೂಪಿಸ್ಬಿಟ್ಟೆ. ಸೋಲು ಅನ್ನೋದೇನು ನಿನ್ನಿಂದ ತಿಳ್ಕೊಂಡೆ. ಎನಿವೇಸ್ ಐ ಆಮ್ ಡಿಫೀಟೆಡ್. ನನ್ನನ್ನು ಇಲ್ಲಿ ಕರ್ಸ್ಕೊಂಡಿರೋ ಉದ್ದೇಶ? ನಾನ್ ನಿನ್ನ ಎದುರು ಹಾಕೊಳಕ್ಕಾಗಲ್ಲ. ನಾನ್ ಶಕ್ತಿ ಉಪಯೋಗಿಸಿದ್ರೆ ನಿನ್ ಶಕ್ತಿ ಜೊತೆ ಯುಕ್ತಿ ಉಪಯೋಗಿಸ್ತೀಯ. ಗಂಡಿನ ಬಲಕ್ಕಿಂತ ಹೆಣ್ಣಿನ ಛಲ ದೊಡ್ಡದು ಅಂತ ನೀನ್ ತೋರಿಸ್ದೆ. ನನ್ನ ಸಾಮ್ರಾಜ್ಯನ ನೆಲಸಮ ಮಾಡಿ ಪಾತಾಳದಲ್ಲಿ ಅದುಂಬಿಟ್ಟೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಜೀವಕ್ಕೆ ಜೀವ ಆದ ಜೋಜೋನ ನೀನ್ ಮುಗಿಸ್ಬಿಟ್ಟೆ. ಅಫ್ಕೋರ್ಸ್ ನಿನ್ ತಮ್ಮನ್ ನಾನ್ ಮುಗಿಸ್ದೆ ಅಂತ ನನ್ನ ತಮ್ಮನ್ ನೀನ್ ಮುಗಿಸ್ದೆ. ಸೊ ದೇರ್ ಎಂಡ್ಸ್ ದ ಹೋಲ್ ಇಶ್ಯೂ. ನಾವ್ ಯು ಟೆಲ್ ಮೀ. ವಿ ನೀಡ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಐ ಯು ರೆಡಿ? ಐ ಆಮ್ ರೆಡಿ. ಇನ್ನು ಮುಂದೆ ನಾವೇನೇ ಬಿಸ್ನೆಸ್ ಮಾಡಿದ್ರು 60 ನಂದು 40 ನಿಂದು. 60 ನಂದು 40 ನಿಂದು. ಯು ಸಿ, ನಿನ್ ಲೈಫ್ ಸೇಫಲ್ಲಿರುತ್ತೆ, ನನ್ನ ಲೈಫ್ ರಿಸ್ಕಲ್ಲಿರುತ್ತೆ. ಥಿಂಕ್ ಇಟ್ ಟ್ವೈಸ್. Done. There's a deal. ವಾಟ್ ಡೀಲ್? 1000 ಕೋಟಿ ದುಡ್ಡು ಪ್ರಿಂಟ್ ಮಾಡೋ ಮೆಷಿನ್ ಈಗಾಗಲೇ ಭಾರತದಲ್ಲಿರೋ ಕಾರವಾರಕ್ಕೆ ನಾವು ಸಾಗಿಸಿದೀವಿ. ನಿನ್ ಯುಕ್ತಿ ಉಪಯೋಗಿಸಿ ಅಲ್ಲಿನ ಹೆವಿ ಸೆಕ್ಯೂರಿಟಿನ ದಾಟಿ ಮಿಷನರಿ ತಗೊಂಡು ಬೆಂಗಳೂರಿನಲ್ಲಿ ನಾ ಹೇಳೋ ಜಾಗಕ್ಕೆ ತಂದು ನನ್ನ ಕೈಗೆ ಒಪ್ಪಿಸ್ಬೇಕು. ಈ ಡೀಲ್ ನೀನ್ ಮುಗಿಸಿದ್ರೆ ನಮಗೆ 300 ಕೋಟಿ ಸಿಗುತ್ತೆ. ರಿಸ್ಕ್ ತಗೋತೀಯಾ? ಆಫ್ ಕೋರ್ಸ್, ನೋ ಡೌಟ್. ವಿ ಆರ್ ಗೆಟಿಂಗ್ 300 crores ಇಂಡಿಯನ್ ಒರಿಜಿನಲ್ ಕರೆನ್ಸಿ. ಅದರಲ್ಲಿ 180 crores ನಂದು, 120 crores ನಿಂದು. ದೋಸ್ತಿ ಎಂದರೆ ಧೋಖಾ, ಪ್ರೀತಿ ಎಂದರೆ ಖೋಟ, ಅರ್ಥ ಕಳೆದುಕೊಂಡಿತಕ್ಕ ನ್ಯಾಯ ನೀತಿ ಸತ್ಯನಿಷ್ಠೆಯ ಪದ. ಸತ್ಯವೆಂದರೆ ಸುಳ್ಳು, ನ್ಯಾಯವೆಂದರೆ ಹೇಯ, ಸ್ಥಾನಮಾನ ಮರೆತವಕ್ಕ ಆಣೆ ಭಾಷೆ ನಯ ನಡೆ ನುಡಿಯ ಪದ. ಆತ್ಮ ಕುರುಡಾದವರಿಗೆ ಲೋಕ ಕುರುಡು, ದೇಶ ಕುರುಡು, ಕುರುಡು ಕಾಂಚನಕ್ಕೆ ಕೋತಿಯಾಗುತ್ತಾರೆ. ತಾವೇ ಒಂದು ಸಂವಿಧಾನ ಅನ್ನೋ ಹುಚ್ಚು ಪ್ರಾಣಿಗಳು ಕಂಬಿ ಮನೆಯಸೂನಲ್ಲಿ ಕಾಣುತ್ತಾರೆ. ದೇಶದ ಕಥೆಗಿಷ್ಟೇ ಕಣಕ್ಕ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಕ್ಕ ಅಂತ ಈಗ ಹಾಡ್ತಾಗಿರು, ಮುಂದೆ ಇದೆ ಕಾಯ್ತಾಗಿರು. ದೋಸ್ತಿ ಎಂದರೆ ಧೋಖಾ. ಹೇ ಹೋಮ್ ಮಿನಿಸ್ಟರ್, ಯು ಕಾಲ್ ಇಟ್ ದ ರೈಟ್ ಟೈಮ್. ನಿನ್ ದುಡ್ಡು ಬಂತು, ಇನ್ ಮುಂದೆ ನೀನೇ ಮುಖ್ಯಮಂತ್ರಿ. ಚುನ್ ಕಟ್ಟೆ, ಯುವರ್ ಮನಿ ಹ್ಯಾಸ್ ಅರೈವ್ಡ್. ಮೈ ಮನಿ? ಯಾವ ಮನಿ? 60%. 180 crores. ಯಾವ 60%? ಯಾವ 180 crores? ಆರ್ಡಿ. ಇಂಡಿಯನ್ ಇಂಟರ್ಪೋಲ್ಗೆ ದ ಮೋಸ್ಟ್ ವಾಂಟೆಡ್ ಲೇಡಿ ಡಾನ್ ವೀರಾ ಡಯಾನಾ ಎಲಿಜಬೆತ್. ಅಬ್ಬಬ್ಬ, 3 ವಾರದಲ್ಲಿ
ನನ್ನೆಲ್ಲ ಬಿಸ್ನೆಸ್ಗೆ, ನನ್ನ ಫ್ರೆಂಡ್ಗೆ, ನನ್ನ ತಮ್ಮನಿಗೆ ಎಲ್ರಿಗೂ ಹಾರ ಹಾಕ್ಬಿಟ್ಟೆ. ಅಷ್ಟೇ ಅಲ್ಲದೆ ನನ್ನನ್ನೇ ನಿನ್ ಕಾಲ್ ಹತ್ರ ಬೀಳೋ ಹಾಗೆ ಮಾಡ್ಬಿಟ್ಟೆ. ನಿನ್ನಂತವಳಿಗೆ ಬರೀ 60% ಕೊಟ್ರೆ ಐ ವೋಂಟ್ ಬಿ ಹ್ಯಾಪಿ.